ನನ್ನ ಹೆಸರು ಚಿರಾಗ ನಿಲ್ಪಾಟೀಲ್. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ನೀತಿ ಕತೆ ಹೇಳುತ್ತಿದ್ದೇನೆ. ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ರೈತನೊಬ್ಬನ ಹೊಲವಿತ್ತು. ಆ ಹೊಲದಲ್ಲಿ ಒಂದು ಬೇವಿನ ಮರವಿತ್ತು. ಆ ಬೇವಿನ ಮರದ ಕೆಳಗೆ ಹೇಗೋ ಏನೋ ಒಂದು ಗುಂಡನೆಯ ಕಲ್ಲು ಬಂದು ನಿಂತುಕೊಂಡಿತ್ತು. ಹಕ್ಕಿ ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಬೆಳಗಾಗಿ ವಿಭೂತಿ ಬೆಳೆದಂತೆ ಕಾಣಿಸುತ್ತಿತ್ತು. ಅದನ್ನು ಜನ ಅಮ್ಮನ ಕಲ್ಲು ಎಂದು ಕರೆಯುತ್ತಿದ್ದರು. ಅದರ ಪಕ್ಕದಲ್ಲಿರುವ ಬೇವಿನ ಮರವನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಸುಖವಾಗಿ ಇದ್ದವು. ಅವುಗಳ ತಂಟೆಗೆ ಯಾರೂ ಹೋಗುತ್ತಿರಲಿಲ್ಲ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಅಮ್ಮನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಕರೆಯುತ್ತಾರೆ. ಅಮ್ಮನ ಕಲ್ಲು, ನೀನು ನನ್ನ ಪಕ್ಕದಲ್ಲಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಿದ್ದಾರೆ. ಹೀಗೆ ಎರಡು ಜಗಳವಾಡಿಕೊಂಡು ಕೊನೆಗೆ ಕಲ್ಲಿಗೆ ಕೋಪ ಬಂದು ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತುಕೊಂಡಿತು. ರೈತ ಹೊಲ ಉಳಲಿಕ್ಕೆ ಬಂದಾಗ ಬೇವಿನ ಮರವನ್ನು ನೋಡಿ ಹೇಳುತ್ತಾನೆ, ಇದು ಅಮ್ಮನ ಮರ ಇಲ್ಲದ ಬೇವಿನ ಮರವನ್ನು ನೋಡಿ ಹೇಳುತ್ತಾರೆ, ಇದನ್ನು ನಾಳೆ ಕಡಿಸೆ ಹಾಕಿ ನೇಗಿಲ ಚಕ್ರ ಮಾಡಲು ಬರುತ್ತದೆ. ಅದರಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ ಹೇಳುತ್ತಾನೆ, ಇದನ್ನು ನಾಳೆ ಕಲ್ಲು ಹೊಡೆಯುವವರಿಂದ ಒಡೆಸಿ ಹಾಕಿ ಎಂದು ಹೇಳುತ್ತಾನೆ. ತನ್ನ ಮಕ್ಕಳಿಗೆ ಹೇಳುತ್ತಾನೆ. ಅದನ್ನು ಅವರು ಮಾತನಾಡಿರುವ ಕೇಳಿಸಿಕೊಂಡು ಅಮ್ಮನ ಮರ ಅಮ್ಮನ ಕಲ್ಲು ಎರಡೂ ಭಯದಿಂದ ನಡುಗುತ್ತವೆ. ಹೀಗೆ ಅವರು ಅತ್ತೆಗೆ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲಾ ಎಂದು ಬೇವಿನ ಮರವನ್ನು ಕೇಳುತ್ತದೆ. ಬೇವಿನ ಮರ ಹೇಳುತ್ತದೆ, ಹಾ ಬೇಗ ಬಾ ಎಂದು ಹೇಳುತ್ತದೆ. ಕಲ್ಲು ಮತ್ತೆ ಉರುಳಿ ಬೇವಿನ ಮರದ ಕೆಳಗೆ ಬಂದು ನಿಂತುಕೊಂಡಿರುತ್ತದೆ. 6ನೆಯ ದಿನ ಮರ ಕಡಿಯುವವರು ಬಂದು ಅಮ್ಮನ ಮರ ಇದ್ದಿದ್ದ ಮರವನ್ನು ನೋಡಿ, ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋಗುತ್ತಾರೆ. ಹಾಗೆಯೇ ಕಲ್ಲು ಹೊಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಹೊರಟು ಹೋಗುತ್ತಾರೆ. ಈ ಎರಡು ಅಮ್ಮನ ಮರ ಅಮ್ಮನ ಕಲ್ಲು ಎರಡೂ ಕಂಟಕದಿಂದ ಪಾರಾಗುತ್ತವೆ. ಹೀಗೆ ಎಲ್ಲರೂ ಸುಖವಾಗಿದ್ದರೆ ಒಟ್ಟಿಗೆ ಬಾಳುವರು. ಧನ್ಯವಾದಗಳು.